ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಮುಂಬರುವ ಕೆಎಎಸ್, ಪಿಎಸ್ಐ, ಎಫ್ಡಿಎಸ್ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಪ್ರತಿಯೊಬ್ಬರಿಗೂ ಈ ಸೆಷನ್ ಅತ್ಯಂತ ಉಪಯುಕ್ತವಾಗಲಿದೆ. ಈ ವಿಶ್ಲೇಷಣೆಯಲ್ಲಿ ನಾವು ಮೇ 2026ನ ಬಹುಮುಖ್ಯ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಇಂದಿನ ನಮ್ಮ ಈ ತರಗತಿಯನ್ನ 5 ಸ್ಪಷ್ಟ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೆಯದಾಗಿ ರಾಷ್ಟ್ರೀಯ ಯೋಜನೆಗಳು ಮತ್ತು ಇತಿಹಾಸ, ಎರಡನೆಯದಾಗಿ ವಿಜ್ಞಾನ ಮತ್ತು ಪರಿಸರ, ಮೂರನೆಯದಾಗಿ ನಮ್ಮ ಕರ್ನಾಟಕದ ಪ್ರಾದೇಶಿಕ ಅಭಿವೃದ್ಧಿ, ನಾಲ್ಕನೆಯದಾಗಿ ಭೂಗೋಳ ಮತ್ತು ಇತರ ವಿಷಯಗಳು, ಹಾಗೂ ಕೊನೆಯಲ್ಲಿ ಟಾಪ್ 10 ಕ್ವಿಕ್ ರಿವಿಷನ್ ಪಾಯಿಂಟ್ಸ್. ಈ ರಚನಾತ್ಮಕ ವಿಧಾನ ನಮ್ಮ ಅಧ್ಯಯನವನ್ನ ಇನ್ನಷ್ಟು ಪರ್ಫೆಕ್ಟ್ ಮಾಡ್ತದೆ. ಮೊದಲನೇ ವಿಭಾಗ ರಾಷ್ಟ್ರೀಯ ಯೋಜನೆಗಳು ಮತ್ತು ಇತಿಹಾಸ. ಪರೀಕ್ಷೆಯ ದೃಷ್ಟಿಯಿಂದ ಈ ವಿಭಾಗದಿಂದ ಯಾವಾಗ್ಲೂ ಖಚಿತವಾಗಿ ಪ್ರಶ್ನೆಗಳು ಬರ್ತಾವೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಮೊದಲ ಪ್ರಶ್ನೆ, ಜಲ ಜೀವನ್ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶ ಏನು? 4 ಆಯ್ಕೆಗಳನ್ನ ಗಮನಿಸಿ. ಎ, ಕೃಷಿಗೆ ಉಚಿತ ನೀರು. ಬಿ, ಗ್ರಾಮೀಣ ಮನೆಗೆ 55 ಲೀಟರ್ ನೀರು. ಸಿ, ನಗರಗಳಲ್ಲಿ ನೀರು ಸರಬರಾಜು. ಅಥವಾ ಡಿ, ಕೈಗಾರಿಕೆಗಳಿಗೆ ನೀರು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಪ್ರತಿಯೊಬ್ಬ ಗ್ರಾಮೀಣ ಮನೆಗೆ ದಿನಕ್ಕೆ 55 ಲೀಟರ್ ಶುದ್ಧ ಕುಡಿಯುವ ನೀರು ಒದಗಿಸುವುದು. ಈಗ ಉಳಿದ ಆಯ್ಕೆಗಳು ಯಾಕೆ ತಪ್ಪು ಅಂತ ನೋಡೋಣ ಬನ್ನಿ. ಕೃಷಿಗೆ ನೀರು ಒದಗಿಸುವುದು ಪಿಎಂಕೆಎಸ್ವಿ ಅಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಗುರಿಯಾಗಿದೆ. ನಗರಗಳಲ್ಲಿ ನೀರು ಸರಬರಾಜು ಮಾಡುವುದು ಅಮೃತ್ ಮಿಷನ್ ಅಡಿಯಲ್ಲಿ ಬರ್ತದೆ, ಹಾಗಾಗಿ ಸಿ ಕೂಡ ತಪ್ಪು. ಕೈಗಾರಿಕೆಗಳಿಗೆ ನೀರು ಪೂರೈಸುವುದು ಈ ಕಲ್ಯಾಣ ಯೋಜನೆಯ ಉದ್ದೇಶವಲ್ಲ. 2019ರಲ್ಲಿ ಶುರುವಾದ ಈ ಜಲಜೀವನ್ ಮಿಷನ್ ಹರ್ ಘರ್ ಜಲ್ ಎಂಬ ಘೋಷವಾಕ್ಯದೊಂದಿಗೆ 2024ರ ಗುರಿಯನ್ನ ಹೊಂದಿತ್ತು ಅನ್ನೋದನ್ನ ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾರ್ಮಿಕ ದಿನಾಚರಣೆ ಅಥವಾ ಮೇ ಡೇ ಆಚರಣೆಗೆ ಪ್ರಮುಖ ಕಾರಣವಾದ 1886ರ ಹೇಮಾರ್ಕೆಟ್ ಘಟನೆ ಯಾವ ಉದ್ದೇಶಕ್ಕಾಗಿ ನಡೆದಿತ್ತು? ಆಯ್ಕೆಗಳನ್ನು ನೋಡಿದ್ರೆ ಕೃಷಿ ಭೂಮಿಗಾಗ್ಲಿ ಖಾಸಗೀಕರಣ ವಿರೋಧಿಸಲಿಕ್ಕಾಗ್ಲಿ ಈ ಹೋರಾಟ ನಡೆದಿದ್ದಲ್ಲ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಕಾರ್ಮಿಕರಿಗೆ 8 ಗಂಟೆಗಳ ಕೆಲಸದ ನಿಯಮ ಜಾರಿಗೆ ತರಲು. 1886ರಲ್ಲಿ ಅಮೆರಿಕದ ಶಿಕಾಗೋದಲ್ಲಿ ನಡೆದ ಆ ಬೃಹತ್ ಪ್ರತಿಭಟನೆಯಲ್ಲಿ ಕಾರ್ಮಿಕರು ದಿನಕ್ಕೆ ಕೇವಲ 8 ಗಂಟೆ ಕೆಲಸದ ಸಮಯವನ್ನು ನಿಗದಿಪಡಿಸಲು ಆಗ್ರಹಿಸಿದ್ರು. ಈ ಐತಿಹಾಸಿಕ ಹೋರಾಟದ ಸ್ಮರಣಾರ್ಥವಾಗಿ ಇಂದು ನಾವು ಮೇಡೆ ಆಚರಿಸ್ತೇವೆ. ಸಮಾನ ವೇತನ ಮತ್ತು ಸುರಕ್ಷಿತ ಕೆಲಸದ ವಾತಾವರಣ ಒದಗಿಸುವುದು ಕೂಡ ಇದರ ಪ್ರಮುಖ ಆಶಯಗಳಾಗಿವೆ. ಇತಿಹಾಸದ ಹರಿವನ್ನ ಒಮ್ಮೆ ಟೈಮ್ಲೈನ್ ಮೂಲಕ ಗಮನಿಸಿದ್ರೆ ವಿಷಯ ಇನ್ನಷ್ಟು ಸ್ಪಷ್ಟವಾಗುತ್ತೆ. 1886ರ ಶಿಕಾಗೋ ಹೇಮಾರ್ಕೆಟ್ ಪ್ರತಿಭಟನೆಯಿಂದ ಶುರುವಾದ ಈ ಚಳುವಳಿ ಭಾರತವನ್ನ ತಲುಪಿದ್ದು ಯಾವಾಗ? ಸರಿಯಾಗಿ 1923ರಲ್ಲಿ. ಹೌದು, ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಮಿಕ ದಿನವನ್ನ 1923ರಲ್ಲಿ ಚೆನ್ನೈನಲ್ಲಿ ಆಚರಿಸಲಾಯಿತು. ಇದನ್ನ ಪ್ರಾರಂಭಿಸಿದವರು ಸಿಂಗಾರವೇಲು ಚೆಟ್ಟಿಯಾರವರು. ಪ್ರಸ್ತುತ ದಿನಗಳಲ್ಲಿ ಈ ಆಚರಣೆ ಕೇವಲ ಸಮಯದ ಮಿತಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಸಮಾನ ವೇತನ ಹಾಗೂ ಸುರಕ್ಷಿತ ವಾತಾವರಣಕ್ಕೂ ವಿಸ್ತರಿಸಿದೆ. ಈ 3 ಕಾಲಘಟ್ಟಗಳನ್ನು ಮರೆಯಬೇಡಿ. ಈಗ ನಮ್ಮ ಎರಡನೇ ವಿಭಾಗ ವಿಜ್ಞಾನ ಮತ್ತು ಪರಿಸರ. ಇಲ್ಲಿ ನಾವು ಜೈವಿಕ ವೈವಿಧ್ಯತೆ, ಹೊಸ ಹವಾಮಾನ ತಂತ್ರಜ್ಞಾನ ಮತ್ತು ಪ್ರಮುಖ ಪರಿಸರ ಪ್ರಶಸ್ತಿಗಳ ಬಗ್ಗೆ ಕಲಿಯಲಿದ್ದೇವೆ. ಭಾರತದ ಜೈವಿಕ ವೈವಿಧ್ಯತೆಯ ಕುರಿತ ಈ ಪ್ರಶ್ನೆ ಬಹಳ ಆಸಕ್ತಿದಾಯಕವಾಗಿದೆ. ಪೀಕಾಕ್ ಟ್ಯಾರೆಂಟುಲಾ ಅಥವಾ ಭಾರತದ ನೀಲಿ ಜೇಡ ಕುರಿತು ಸರಿಯಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ. ಇದು ಭಾರತದಲ್ಲಿ ಮಾತ್ರ ಕಂಡುಬರುವ ಮರಗಳಲ್ಲಿ ವಾಸಿಸುವ ನೀಲಿ ಬಣ್ಣದ ಜೇಡ. ವಿಶೇಷವಾಗಿ ಆಂಧ್ರಪ್ರದೇಶದ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಅರಣ್ಯ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ. ಉಳಿದ ಆಯ್ಕೆಗಳನ್ನು ಒಮ್ಮೆ ಎಲಿಮಿನೇಟ್ ಮಾಡೋಣ. ಇದೇನು ಸಮುದ್ರದಲ್ಲಿ ವಾಸಿಸುವ ಮೀನಲ್ಲ, ಹೀಗಾಗಿ ಆಯ್ಕೆ ಬಿ ತಪ್ಪು. ಮರುಭೂಮಿಯಲ್ಲಿ ವಾಸಿಸುವ ಹಸಿರು ಕೀಟವೂ ಅಲ್ಲ, ಸಿ ಕೂಡ ತಪ್ಪು. ಮತ್ತು ಇದು ಖಂಡಿತವಾಗಿಯೂ ವಿಷಕಾರಿ ಹಾವು ಅಲ್ಲವೇ ಅಲ್ಲ, ಆದ್ರಿಂದ ಡಿ ಕೂಡ ತಪ್ಪು. ವಿಷಯವನ್ನ ಹೀಗೆ ವಿಂಗಡಿಸಿ ಓದುವುದರಿಂದ ಪರೀಕ್ಷೆಯಲ್ಲಿ ಗೊಂದಲಾಗುವುದೇ ಇಲ್ಲ. ಬನ್ನಿ, ಈಗ ಹವಾಮಾನ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮಿಥುನ್ ಎಫ್ಎಸ್ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು? ಸರಿಯಾದ ಉತ್ತರ ಬಿ, ನಿಖರ ಹವಾಮಾನ ಮುನ್ಸೂಚನೆ ನೀಡಿ ಮುನ್ನೆಚ್ಚರಿಕೆ ವ್ಯವಸ್ಥೆ ಬಲಪಡಿಸುವುದು. ಇದು ಕೇವಲ ಸಮುದ್ರ ಸಂಶೋಧನೆಗೂ ಅಥವಾ ಕೃಷಿ ಬೆಲೆ ನಿರ್ಧಾರಕ್ಕೂ ಸೀಮಿತವಾದದ್ದಲ್ಲ. ಇಲ್ಲಿನ ಪ್ರಮುಖ ಅಂಶ ಅಂದ್ರೆ ಇದನ್ನ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ NCMRWF ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಿ ಅಭಿವೃದ್ಧಿಪಡಿಸಿದೆ. ಇದು ನಮ್ಮ ಹಳೆ ಮತ್ತು ಪ್ರತಿಷ್ಠಿತ IMD ಅಂದ್ರೆ 1875ರಲ್ಲಿ ಸ್ಥಾಪನೆಯಾದ ಇಂಡಿಯನ್ ಮೆಟೆರೊಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಅತ್ಯಂತ ವೇಗವಾಗಿ ಮುನ್ಸೂಚನೆ ನೀಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸ್ಕಿಮ್ಮರ್ ಪಕ್ಷಿ ಸಂರಕ್ಷಣದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಪರ್ವೀನ್ ಶೇಖ್ ಅವರಿಗೆ ಇತ್ತೀಚೆಗೆ ಯಾವ ಪ್ರಶಸ್ತಿ ಲಭಿಸಿದೆ? ಸರಿಯಾದ ಉತ್ತರ ಆಯ್ಕೆ ಸಿ, ವಿಟ್ಲಿ ಅವಾರ್ಡ್. ಈ ಪ್ರಶಸ್ತಿಯನ್ನ ಬ್ರಿಟನ್ ನೀಡುತ್ತದೆ ಮತ್ತು ಇದನ್ನ ಪರಿಸರ ಕ್ಷೇತ್ರದ ಗ್ರೀನ್ ಆಸ್ಕರ್ಸ್ ಅಂತಾನೆ ಕರೆಯಲಾಗುತ್ತೆ. ಈಗ ಇತರ ಆಯ್ಕೆಗಳ ಬಗ್ಗೆಯೂ ಸ್ವಲ್ಪ ತಿಳ್ಕೊಳ್ಳೋಣ, ಯಾಕೆಂದ್ರೆ ಆಪ್ಷನ್ಸ್ ಇಂದ ಕೂಡ ಪ್ರಶ್ನೆಗಳು ಬರಬಹುದು. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯು ಸಾರ್ವಜನಿಕ ಸೇವೆಗಾಗಿ ನೀಡುವ ಏಷ್ಯಾದ ಪ್ರಶಸ್ತಿ. ಪದ್ಮಶ್ರೀ ನಮಗೆಲ್ಲ ಗೊತ್ತಿರುವಂತೆ ಭಾರತದ 4ನೇ ಉನ್ನತ ನಾಗರಿಕ ಪ್ರಶಸ್ತಿ. ಇಂದಿರಾ ಗಾಂಧಿ ಪರಿಸರ ಪ್ರಶಸ್ತಿ ನಮ್ಮ ರಾಷ್ಟ್ರೀಯ ಮಟ್ಟದ್ದು. ಅದೇ ಪರ್ವೀನ್ ಶೇಖ್ ಅವರಿಗೆ ಸಿಕ್ಕಿರುವುದು ಅಂತಾರಾಷ್ಟ್ರೀಯ ಮಟ್ಟದ ವಿಟ್ಲಿ ಅವಾರ್ಡ್. ಇದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸರಿ, ಈಗ 3ನೇ ವಿಭಾಗಕ್ಕೆ ಹೋಗೋಣ. ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ. ನಮ್ಮ ರಾಜ್ಯದ ಆಡಳಿತ ಮತ್ತು ಮೂಲ ಸೌಕರ್ಯದಲ್ಲಿ ಆಗ್ತಿರೋ ಬದಲಾವಣೆಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಒತ್ತು ನೀಡಲಾಗುತ್ತೆ.
ಬಿಡದಿ ಸಮೀಪ ನಿರ್ಮಾಣವಾಗುತ್ತಿರುವ ಗ್ರೇಟರ್ ಬ್ಯಾಂಗಲೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಜಿಬಿಐಟಿ ಕುರಿತ ಈ ಬಹುಹೇಳಿಕೆಗಳ ಪ್ರಶ್ನೆಗೆ ಉತ್ತರಿಸೋಣ. 1ನೆಯ ಹೇಳಿಕೆ, ಇದು ಎಐ ಆಧಾರಿತ ನಗರ. 2ನೆಯ ಹೇಳಿಕೆ, ಇದು ವರ್ಕ್, ಲಿವ್, ಪ್ಲೇ ಮಾದರಿ. 3ನೆಯ ಹೇಳಿಕೆ, ಇದು ಕೇವಲ ಕೈಗಾರಿಕಾ ಪ್ರದೇಶ. ಮತ್ತು 4ನೆಯದು ಟ್ರಾಫಿಕ್ ಕಡಿಮೆ ಮಾಡುವ ಉದ್ದೇಶ. ಸರಿಯಾದ ಉತ್ತರ ಯಾವುದು? ಉತ್ತರ ಎ, ಅಂದರೆ 1, 2 ಮತ್ತು 4 ಮಾತ್ರ ಸರಿ. ಇಲ್ಲಿ 3ನೆಯ ಹೇಳಿಕೆ ಯಾಕೆ ತಪ್ಪಾಗಿದೆ ಗೊತ್ತಾ? ಯಾಕೆಂದ್ರೆ ಇದು ಕೇವಲ ಫ್ಯಾಕ್ಟರಿಗಳಿರುವ ಜಾಗವಲ್ಲ. ಇಲ್ಲಿ ವಸತಿ ಪ್ರದೇಶಗಳು, ಶಾಲೆಗಳು, ಆಸ್ಪತ್ರೆಗಳು ಎಲ್ಲವೂ ಇರಲಿವೆ. ಅದಕ್ಕಾಗಿಯೇ ಇದನ್ನ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು. ಇದು ಸುಮಾರು 8,500 ಎಕರೆಗಳ ಬೃಹತ್ ಯೋಜನೆಯಾಗಿದೆ. ಬೆಂಗಳೂರಿನ ಆಡಳಿತಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಪ್ರಶ್ನೆ ಇಲ್ಲಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಜಿಬಿಎಯ ಮುಖ್ಯಸ್ಥರು ಯಾರು? ರಾಜ್ಯಪಾಲರು, ಮುಖ್ಯಮಂತ್ರಿ, ಮೇಯರ್ ಅಥವಾ ಮುಖ್ಯ ಕಾರ್ಯದರ್ಶಿಯೇ? ಸರಿಯಾದ ಉತ್ತರ ಆಯ್ಕೆ ಬಿ, ಮುಖ್ಯಮಂತ್ರಿ. ಹಳೆಯ ಬಿಬಿಎಂಪಿ ವ್ಯವಸ್ಥೆಯನ್ನ ಬದಲಿಸಿ ಟ್ರಾಫಿಕ್ ಮತ್ತು ಮೂಲಸೌಕರ್ಯ ಸಮಸ್ಯೆಗಳನ್ನ ಬಗೆಹರಿಸಲು ಈ ಜಿಬಿಎಯನ್ನ ಮೇ 2025ರಲ್ಲಿ ರಚನೆ ಮಾಡಲಾಗಿದೆ. ಇದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿದ್ರೆ ಉಪಾಧ್ಯಕ್ಷರಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೆ. ಹಾಗೂ ಇದರಲ್ಲಿ ಒಟ್ಟು 75 ಸದಸ್ಯರು ಇರ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಇಡೀ ಬೆಂಗಳೂರನ್ನ ನಿರ್ವಹಿಸುವ ಉನ್ನತ ಮಟ್ಟದ ಸಂಸ್ಥೆಯಾಗಿದೆ. ರಕ್ಷಣಾ ವಲಯದ ಹೆಮ್ಮೆಯ ಸಂಸ್ಥೆ ಎಚ್ಎಎಲ್ ಕುರಿತ ಪ್ರಶ್ನೆ ಇಲ್ಲಿದೆ. ಇಲ್ಲಿ ನೀಡಲಾಗಿರುವ 4 ಹೇಳಿಕೆಗಳನ್ನು ಗಮನಿಸಿ. 1, ರವಿ ಕೆ ಅವರು ಇದರ 22ನೇ ಸಿಎಂಡಿ. 2, ಇದು 1940ರಲ್ಲಿ ಸ್ಥಾಪನೆ ಆಯಿತು. 3, ವಾಲ್ಚಂದ್ ಹಿರಾಚಂದ್ ಇದರ ಸ್ಥಾಪಕರು. ಮತ್ತು 4ನೇ ಹೇಳಿಕೆ, ಎಚ್ಎಎಲ್ ಕೃಷಿ ಯಂತ್ರಗಳನ್ನು ಉತ್ಪಾದಿಸುತ್ತೆ. ಇಲ್ಲಿ ಸರಿಯಾದ ಉತ್ತರ ಎ, ಅಂದರೆ 1, 2, 3 ಮಾತ್ರ ಸರಿ. 4ನೇ ಹೇಳಿಕೆ ಸಂಪೂರ್ಣ ತಪ್ಪು. ಎಚ್ಎಎಲ್ ಎಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಅವರು ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು ಮತ್ತು ರಕ್ಷಣಾ ಉಪಕರಣಗಳನ್ನು ತಯಾರಿಸ್ತಾರೆ ಹೊರತು ಟ್ರ್ಯಾಕ್ಟರ್ ಅಥವಾ ಕೃಷಿ ಯಂತ್ರಗಳನ್ನಲ್ಲ. ಈ ಚಿಕ್ಕ ಕಾಮನ್ ಸೆನ್ಸ್ ಗೊತ್ತಿದ್ರೆ ಸಾಕು, ಉತ್ತರ ಬಹಳ ಸುಲಭವಾಗಿ ಸಿಗುತ್ತೆ. ಈಗ ನಾವು 4ನೇ ವಿಭಾಗಕ್ಕೆ ತಲುಪಿದ್ದೇವೆ, ಭೂಗೋಳ ಮತ್ತು ಇತರ ವಿಷಯಗಳು. ಇಲ್ಲಿ ನಾವು ನದಿ ವ್ಯವಸ್ಥೆಗಳು ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣೆಯ ಪ್ರಮುಖ ಅಂಶಗಳನ್ನ ನೋಡೋಣ. ವಿಪತ್ತು ನಿರ್ವಹಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು ಮತ್ತು ಎನ್ಡಿಎಂಎ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಬಿ, 2005, ಪ್ರಧಾನಮಂತ್ರಿ. 2004ರ ಸುನಾಮಿ ದುರಂತದ ನಂತರ ಈ ಕಾಯ್ದೆಯನ್ನ 2005ರಲ್ಲಿ ಜಾರಿಗೆ ತರಲಾಯಿತು. ರಾಷ್ಟ್ರಮಟ್ಟದಲ್ಲಿ ಪ್ರಧಾನಿಯವರು ಇದರ ಮುಖ್ಯಸ್ಥರಾಗಿರ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಎಸ್ಡಿಆರ್ಎಫ್ ಅಂದರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದು ಕೆಎಸ್ಡಿಎಂಎ ಅಡಿಯಲ್ಲಿ ಕೆಲಸ ಮಾಡುತ್ತೆ ಮತ್ತು ಇದನ್ನ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಅಂದರೆ ಎಡಿಜಿಪಿ ಮಟ್ಟದ ಅಧಿಕಾರಿಗಳು ಮುನ್ನಡೆಸ್ತಾರೆ ಅನ್ನೋದು ನೆನಪಿರಲಿ. ಭೂಗೋಳದ ಈ ಅದ್ಭುತ ಪ್ರಶ್ನೆಯನ್ನ ಗಮನಿಸಿ. ನರ್ಮದಾ ನದಿ ಮತ್ತು ಓಂಕಾರೇಶ್ವರ ಡ್ಯಾಂ ಬಗ್ಗೆ ಹೇಳಿಕೆಗಳಿವು. 1, ನರ್ಮದಾ ಅಮರಕಂಟಕದಲ್ಲಿ ಹುಟ್ಟುತ್ತೆ. 2, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ. 3, ಓಂಕಾರೇಶ್ವರ ಡ್ಯಾಂ ಗುಜರಾತ್ನಲ್ಲಿದೆ. ಮತ್ತು 4, ಇತ್ತೀಚಿನ ದೋಣಿ ದುರಂತ ಇದರ ಬ್ಯಾಕ್ ವಾಟರ್ನಲ್ಲಿ ನಡೀತು. ಇದರಲ್ಲಿ ಸರಿಯಾದ ಉತ್ತರ ಬಿ, 1, 2 ಮತ್ತು 4 ಮಾತ್ರ. ಇಲ್ಲಿ 3ನೇ ಹೇಳಿಕೆ ತಪ್ಪಾಗಿದೆ. ಯಾಕೆ ಅಂದ್ರೆ ಓಂಕಾರೇಶ್ವರ ಅಣೆಕಟ್ಟು ಗುಜರಾತ್ನಲ್ಲಿಲ್ಲ, ಅದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿದೆ. ನರ್ಮದಾ ನದಿ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುವ ಕೆಲವೇ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಖಂಡಿತ ಮರಿಬೇಡಿ. ತರಗತಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಿಮ್ಮ ನೆನಪಿನ ಶಕ್ತಿಯನ್ನ ಪರೀಕ್ಷಿಸುವ ಸಮಯ. ಕ್ವಿಕ್ ರಿವಿಷನ್ ಪಾಯಿಂಟ್ಸ್. ಮುಂಬರುವ ಪರೀಕ್ಷೆಗೆ ನೇರವಾಗಿ ಬರಬಹುದಾದ ಟಾಪ್ 10 ಒನ್-ಲೈನರ್ಗಳನ್ನ ಈಗ ಫಾಸ್ಟ್ ಆಗಿ ನೋಡೋಣ. ಸ್ವಲ್ಪ ಗಮನವಿಟ್ಟು ಕೇಳಿ. ಮೊದಲ 5 ಪಾಯಿಂಟ್ಗಳು ಇಲ್ಲಿವೆ. 1, ಐಸಿಎಂಆರ್ ಶಿಫಾರಸಿನ ಮೇರೆಗೆ 100 mg ಮೇಲ್ಪಟ್ಟ ನೆಮೆಸುಲೈಡ್ ಔಷಧವನ್ನ ಬ್ಯಾನ್ ಮಾಡಲಾಗಿದೆ. 2, ಜಗತ್ತಿನಲ್ಲಿ ಮೊಟ್ಟಮೊದಲು ಹೊಸ ವರ್ಷವನ್ನ ಸ್ವಾಗತಿಸುವ ದೇಶ ಪೆಸಿಫಿಕ್ ಮಹಾಸಾಗರದ ಕಿರಿಬಾಟಿ. 3, ವಂದೇ ಭಾರತ್ ಸ್ಲೀಪರ್ ರೈಲು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಯಶಸ್ವಿಯಾಗಿ ಪರೀಕ್ಷೆಗೆ ಒಳಗಾಗಿದೆ. 4, ಜನವರಿ 1ಅನ್ನ ಗ್ಲೋಬಲ್ ಫ್ಯಾಮಿಲಿ ಡೇ ಎಂದು ಆಚರಿಸಲಾಗುತ್ತೆ. ಮತ್ತು 5, 1948ರ ಖರ್ಸವಾನ್ ಹತ್ಯಾಕಾಂಡದ ಸ್ಮರಣಾರ್ಥ ಜನವರಿ 1, 2ರಂದು ಬ್ಲ್ಯಾಕ್ ಡೇ ಆಚರಿಸಲಾಗುತ್ತೆ. ಇವೆಲ್ಲವೂ ಪರೀಕ್ಷೆಗೆ ನೇರ ಪ್ರಶ್ನೆಗಳಾಗಬಹುದು. ಮುಂದಿನ 5 ಅಂಶಗಳನ್ನ ನೋಡೋಣ. 6, ಗುಜರಾತಿನ ಗಿಫ್ಟ್ ಸಿಟಿಯಲ್ಲಿ ಇಂಡಿಯನ್ ಎಐ ರಿಸರ್ಚ್ ಆರ್ಗನೈಸೇಷನ್ ಅಂದ್ರೆ IAIRO ಸ್ಥಾಪನೆಯಾಗುತ್ತಿದೆ. 7, ಸ್ಕೀ ಮೂಲಕ ದಕ್ಷಿಣ ಧ್ರುವ ತಲುಪಿದ ಅತಿ ಕಿರಿಯ ಭಾರತೀಯರೆಂಬ ಹೆಗ್ಗಳಿಕೆಗೆ ಕಾಮ್ಯ ಕಾರ್ತಿಕೇಯನ್ ಪಾತ್ರರಾಗಿದ್ದಾರೆ. 8, 2025ರ ಇಫ್ಕೋ ಸಾಹಿತ್ಯ ಸಮ್ಮಾನ್ ಪ್ರಶಸ್ತಿ ಮೈತ್ರೇಯಿ ಪುಷ್ಪ ಅವರಿಗೆ ಒಲಿದಿದೆ. 9, ಜನವರಿ 1ರಂದು DRDO ತನ್ನ 68ನೇ ಸಂಸ್ಥಾಪನಾ ದಿನ ಆಚರಿಸಿಕೊಂಡಿತು. ಮತ್ತು 10, ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಖಲೀದಾ ಜಿಯಾ ಅವರು ಇತ್ತೀಚೆಗೆ ನಿಧನರಾದರು. ಈ ಎಲ್ಲಾ ಫ್ಯಾಕ್ಟ್ಸ್ಗಳನ್ನ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಿಮ್ಗೊಂದು ಸಣ್ಣ ಹೋಂವರ್ಕ್. ದೇಶದಲ್ಲೇ ಮೊದಲ ರೈತ ಟೋಲ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದರ ಉತ್ತರವನ್ನು ಕಡ್ಡಾಯವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಕ್ರಿಯ ಭಾಗವಹಿಸುವಿಕೆನೇ ನಮಗೆ ನಿಜವಾದ ಸ್ಫೂರ್ತಿ. ಇಂದಿನ ಈ ತರಗತಿಯ ಸಂಪೂರ್ಣ ನೋಟ್ಸ್ PDF ಅನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಿಮ್ಮ ಪರೀಕ್ಷಾ ಸಿದ್ಧತೆ ಹೀಗೆಯೇ ನಿರಂತರವಾಗಿರಲಿ. ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಆಲ್ ದಿ ಬೆಸ್ಟ್.